ಆರೋಗ್ಯ ಇಲಾಖೆಯಲ್ಲಿ ಉರ್ದು ಹಾವಳಿ, ಕನ್ನಡಿಗರ ಆಕ್ರೋಶ. ಸಿಎಂ ಸಿದ್ದರಾಮಯ್ಯನವರಿಗೆ ಕರವೇ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಮನವಿ ಮಾಡುವ ಮೂಲಕ ಒತ್ತಾಯವನ್ನು ಮಾಡಲಾಗಿದೆ. ಬಳ್ಳಾರಿ ನಗರದ ರಾಯಲ್ ವೃತ್ತದಲ್ಲಿ ಕರವೇ ಶಿವರಾಮೇಗೌಡ ಭವನದ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಆರೋಗ್ಯ ಇಲಾಖೆಯ ಕಾರ್ಯಕ್ರಮದಲ್ಲಿ ಆಡಳಿತ ಭಾಷೆಯಾದ ಕನ್ನಡವನ್ನು ಕಡೆಗಣಿಸಿ ಸಂಪೂರ್ಣವಾಗಿ ಉರ್ದು ಭಾಷೆಯನ್ನು ಬಳಸಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರಾದಂತಹ ರಾಜಶೇಖರ್, ರಾಜಣ್ಣ ಮತ್ತು ಇತರೆ ಪದಾಧಿಕಾರಿಗಳು ಸೇರಿ ಇದೇ ಮಾರ್ಚ್ 2ರಂದು ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡವಾಗಿದ್ದು ಸರ್ಕಾರವೇ ಕನ್ನಡ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿರುವ ನಡುವೆಯೂ ಆರೋಗ್ಯ ಇಲಾಖೆಯ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಸಂಪೂರ್ಣವಾಗಿ ಉರ್ದು ಭಾಷೆಯಲ್ಲಿ ಮುದ್ರಿಸಿರುವುದು ಕನ್ನಡಿಗರ ಮನಸ್ಸಿಗೆ ತೀವ್ರ ನೋವು ತಂದಿದೆ ಎಂದು ಕರವೇ ಆರೋಪಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಕನ್ನಡ ಭಾಷೆಯ ಗೌರವ ಹಾಗೂ ಆಡಳಿತದಲ್ಲಿ ಕನ್ನಡದ ಬಳಕೆಗೆ ಹಲವು ಕಠಿಣ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಚಿವ ದಿನೇಶ್ ಗುಂಡೂರಾವ್ ಅವರ ಉರ್ದು ಭಾಷೆಯ ಮೇಲಿನ ಒಲವು ಕನ್ನಡಾಭಿಮಾನಿಗಳಿಗೆ ಆಕ್ರೋಶ ಮೂಡಿಸಿದೆ. ಈ ಘಟನೆಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕಡ್ಡಾಯವಾಗಿ ಕನ್ನಡದಲ್ಲೇ ನಡೆಯುವಂತೆ ಆದೇಶ ನೀಡಬೇಕೆಂಬುದು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾ ಮತ್ತು ತಾಲೂಕಾ ಘಟಕದ ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಇವತ್ತು ಈ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಇದ್ರೂ ಕೂಡ ಸಿದ್ದರಾಮಯ್ಯ ಅವರು ಮೊನ್ನೆ ಅಧಿವೇಶನದಲ್ಲಿ ಫಸ್ಟ್ ಕನ್ನಡಕ್ಕೆ ಆದ್ಯತೆ ಕೊಡ್ಬೇಕಂತ ಹೇಳ್ತಾರ. ಮೊನ್ನೆ ರಾಜ್ಯ ಸರ್ಕಾರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಉರ್ದುನ ಕಾರ್ಯಕ್ರಮ ಉರ್ದು ಪೇಪರ್ ಹಾಕ್ತಾರ. ನಮ್ಗೇನು ಅವಶ್ಯಕತೆ ಇಲ್ಲ. ಇವತ್ತು ಉರ್ದು ಹಾಕ್ತಾರ, ನಾಳೆ ತೆಲುಗು ಬೇಕಂತಾರ, ಆಮೇಲೆ ತಮಿಳು ಬೇಕಂತಾರ, ಹಿಂಗೆ ಆದ್ರೆ ಆಮೇಲೆ ಮರಾಠರು ಬೇಕಂತಾರ. ಹಿಂಗೆ ಆದ್ರೆ ಕನ್ನಡ ಪರಿಸ್ಥಿತಿ ಏನು? ಕರ್ನಾಟಕದಲ್ಲಿ ಕನ್ನಡ ಫಸ್ಟ್ ಆದ್ಯತೆ ಕೊಡ್ಬೇಕು. ಇವರೆಲ್ಲ ರಾಜ್ಯ ಸರ್ಕಾರದವರೆಲ್ಲ ಕನ್ನಡ ಅಂತೇಳಿ ಹೇಳೋದಂದಲ್ಲ, ಬಾಯಲ್ಲಿ ಹೇಳೋದಂದಲ್ಲ, ಅದು ಕಾರ್ಯರೂಪಕ್ಕೆ ತರಬೇಕು. ಕನ್ನಡ ಐತಲ್ಲ. ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಉರ್ದು ಐತಲ್ಲ, ಉರ್ದು ಬೇಡ ನಮಗೆ ಕನ್ನಡ ಇರ್ಬೇಕು. ಈಗ ಈ ಕೂಡಲೇ ರಾಜ್ಯ ಸರ್ಕಾರ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಕನ್ನಡಿಗರ ಕ್ಷಮೆ ಕೇಳಬೇಕು. ಮತ್ತು ಇನ್ನೊಂದ್ಸಾರಿ ಇಂಥ ಘಟನೆ ಆಗಲ್ಲ. ಅವರಿಗೆ ಬಹಳ ಕೆಲಸಗಳಿದಾವ, ಬಹಳ ಸಮಸ್ಯೆಗಳು, ಬಹಳ ರೈತರಿಗೆ ಬಹಳ ಸಮಸ್ಯೆಗಳಿದಾವ. ಅವೆಲ್ಲ ಸಮಸ್ಯೆ ಬಿಟ್ಟು ಇಂತಹ ಸಮಸ್ಯೆಗಳು, ಹೊಸ ಸಮಸ್ಯೆಗಳನ್ನ ಅವ್ರನ್ನ ತಲೆ ಮೇಲೆ ಹಾಕ್ಯಂತಾರ. ಈ ಕೂಡಲೇ ದಯಮಾಡಿ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಹಾಗೂ ದಿನೇಶ್ ಗೌಡ ಆರೋಗ್ಯ ಸಚಿವರಿಗೆ ಒಂದು ಈ ಮೂಲಕ ಕನ್ನಡ ಶಿವರಾಮೇಗೌಡ ಮೂಲಕ ಹೇಳಿದ್ರೆ, ಕನ್ನಡದಲ್ಲಿ ಕನ್ನಡನೇ ಸಾರ್ವಭೌಮ. ಇದನ್ನ ಬಿಟ್ಟು ಬೇರೆ ರೀತಿ ನೀವೇನಿರಲಿ ಅದು ನಿಮ್ಮ ಮನೆಗ ನಾವು ಹಿಂದಿ ವಿರೋಧ ಅಲ್ಲ ನಾವು. ಆದ್ರೆ ಕರ್ನಾಟಕದಲ್ಲಿ ಫಸ್ಟ್ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು. ಇಂಥ ಘಟನೆ ಮರುಕಳಿಸಂತೆ ನೋಡ್ಕೊಳ್ಬೇಕು. ಇಲ್ಲಿದ್ರೆ ಕರ್ನಾಟಕ ರಾಷ್ಟ್ರ ಶಿವರಾಮೇಗೌಡ ಬಹಳ ದೊಡ್ಡ ಮಟ್ಟಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಂತ ಪರಿಸ್ಥಿತಿ ಮಾಡ್ಕೊಬಿಡಂತ ಈ ವಿಷಯದ ಹೇಳ್ತಾರೆ. ಇದು ಸೂರ್ಯ ನ್ಯೂಸ್ ಕನ್ನಡ.